ಮಕ್ಕಳೇ, ನಿಮಗೆಲ್ಲರೂ ಕೂಡ ಬೆಳಗಿನ ಶುಭೋದಯಗಳು. 8ನೇ ತರಗತಿಯಲ್ಲಿ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾವು 1ನೇ ಅಧ್ಯಾಯ ಸಮಾಜಶಾಸ್ತ್ರದ ಪರಿಚಯ, ಅರ್ಥ, ವ್ಯಾಖ್ಯೆಗಳು, ಅದರ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ ಹಾಗೂ ಸಮಾಜಶಾಸ್ತ್ರಕ್ಕೂ ಮತ್ತು ಇತರೆ ಸಮಾಜ ವಿಜ್ಞಾನಗಳಿಗಿರ್ತಕ್ಕಂತಹ ಸಂಬಂಧಗಳ ಬಗ್ಗೆ ನಾವು ಈ ಹಿಂದೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಇಂದು ನಾವು ಅಧ್ಯಾಯ 2ರಲ್ಲಿ ಸಂಸ್ಕೃತಿ ಅಂದರೆ, ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಮಾತಾಡ್ತೀವಿ, ಸ್ವಲ್ಪ ನಾವು ಸಂಸ್ಕೃತಿ ಇಲ್ಲಲ್ಲೋ, ಹಾಗಾದ್ರೆ ಆ ಪದದ ಅರ್ಥ ಏನು, ಅದರ ಒಂದು ಮಹತ್ವ ಏನು, ಅದರ ಬಗ್ಗೆ ವಿವಿಧ ಸಮಾಜಶಾಸ್ತ್ರಜ್ಞರು ಯಾವ ರೀತಿಯ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ ಅನ್ನೋದನ್ನು ಇವತ್ತು ಅದರ ಗುಣಲಕ್ಷಣಗಳ ಬಗ್ಗೆ, ಅದರ ಅರ್ಥದ ಬಗ್ಗೆ ಮತ್ತು ವ್ಯಾಖ್ಯೆಗಳ ಬಗ್ಗೆ ತಿಳಿಯಲಿಕ್ಕೆ ಪ್ರಯತ್ನಿಸೋಣ. ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ವೈಜ್ಞಾನಿಕ ಯುಗದಲ್ಲಿ ಬರುತ್ತೇವೆ. ನಿಮಗೆಲ್ಲ ಗೊತ್ತಾಗ್ತಾ ಇದೆ, ಮಾನವ ಸಂಘಜೀವಿ ಮತ್ತು ಸಮೂಹ ಜೀವಿ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಒಡನಾಟ ಅಥವಾ ಸಾಂಘಿಕ ಜೀವನದ ಸಹಾಯ ಇಲ್ಲದವನು ಬದುಕೋದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಏಕೆಂದ್ರೆ ಅರಿಸ್ಟಾಟಲ್ ಒಂದ್ ಕಡೆ ಹೇಳ್ತಾರೆ, ಮಾನವ ಸಂಘಜೀವಿ ಮತ್ತು ರಾಜಕೀಯ ಹೌದು. ಅವನು ಸಂಘಜೀವಿ ಆಗದೇ ಇದ್ದರೆ ಅಥವಾ ರಾಜಕೀಯ ಜೀವಿ ಆಗದೇ ಇದ್ದರೆ ಅವನು ಮೃಗಕ್ಕೆ ಸಮಾನ ಅಥವಾ ಪ್ರಾಣಿಗಳಿಗೆ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ಈ ಮನುಷ್ಯ ಈ ಸಂಸ್ಕೃತಿಯ ಪ್ರತಿನಿಧಿಯಾಗಿ ಅಥವಾ ಸಂಸ್ಕೃತಿಯ ಒಡೆಯನಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅನೇಕ ವಿಚಾರಗಳನ್ನು, ಆಚಾರಗಳನ್ನು, ನಡೆನುಡಿಗಳನ್ನು ಅವನು ಪಾಲಿಸ್ಕೊಂಡು ಬರ್ತಾನೆ, ಅನುಸರಿಸ್ಕೊಂಡು ಬರ್ತಾನೆ. ಅವುಗಳನ್ನು ಅವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆಗೊಳಿಸೋಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥ ನಾವು ಈ ಸಂಸ್ಕೃತಿ ಎನ್ನೋ ಪದ ಇದೆಯಲ್ಲ, ಇದು ಸಮಾಜ ಮತ್ತು ಸಂಸ್ಕೃತಿ ಎರಡು ಒಂದೇ ನೆಲದ ಎರಡು ಮುಖಗಳಿದ್ದಂತೆ. ಹಾಗಾಗಿ ಈ ಮಾನವನ ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ ಹಾಗೂ ಆಧ್ಯಾತ್ಮಿಕ ಮುಂತಾದಂತಹ ಅಂಶಗಳು ಸಂಸ್ಕೃತಿಯಿಂದಲೇ ನಿರ್ಧರಿಸಲ್ಪಡ್ತಕ್ಕಂಥದ್ದು ನೋಡ್ತೀವಿ ಹೆಚ್ಚಿನದಾಗಿ. ಸೊ ಹೀಗಾಗಿ ಸಂಸ್ಕೃತಿಯನ್ನು ನಾವು ಮಾನವನ ಸಾಮಾಜಿಕ ಪರಂಪರೆಯ ಜೈವಿಕ ವ್ಯವಸ್ಥೆ ಎಂದು ನಾವೇನ್ ಮಾಡಿದ್ವಿ, ವಿಶ್ಲೇಷಣೆ ಮಾಡಲಾಗಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಮಾನವನ ಈ ಸಾಮಾಜಿಕ ಪರಂಪರೆಯ ವಿಶ್ಲೇಷಣೆ ಅಂತೇಳಿ ನಾವು ಅದನ್ನು ಅರ್ಥೈಸ್ತಾ ಇದ್ದೀವಿ. ಹಾಗಾದ್ರೆ ಸಂಸ್ಕೃತಿ ಅಂದ್ರೆ ಏನು? ಸಾಮಾನ್ಯವಾಗಿ ನೀವು ತಿಳ್ಕೊಂಡಿರೋ ಹಾಗೆ ಸಂಸ್ಕೃತಿ ಅಂತಂದ್ರೆ ಒಂದು ನಿರ್ದಿಷ್ಟ ಜನಸಮುದಾಯದ ಜೀವನ ವಿಧಾನ ಅಂತ ತಿಳ್ಕೊಂಡು, ನಾನು ಹೇಳೋದು ಅರ್ಥ ಆಗ್ತಿರ್ಬೋದು ಮಕ್ಕಳೇ ಅಲ್ವಾ? ಸೊ ನೋಡಿ, ಸಂಸ್ಕೃತಿ ಅಂತಂದ್ರೆ ಸಮುದಾಯದ ಅಥವಾ ಮಾನವನ ಜೀವನ ಸಮುದಾಯದ ಒಂದು ಜೀವನ ವಿಧಾನ, ಸಂಗೀತ, ಸಾಹಿತ್ಯ, ಕಲೆ, ವಿಜ್ಞಾನ, ತಂತ್ರಜ್ಞಾನ ಮುಂತಾದ ಸಾಧನಗಳನ್ನ ಇದು ಒಳಗೊಂಡಿರ್ತಕ್ಕಂಥದ್ದನ್ನು ನೋಡ್ತೀವಿ. ಆಮೇಲೆ ಈ ಮಾನವ ಸಮಾಜವನ್ನ ಅರ್ಥಪೂರ್ಣವಾಗಿ ಹಾಗೂ ವಿಶಿಷ್ಟವಾಗಿಸ್ತಕ್ಕಂಥದ್ದು ಸಂಸ್ಕೃತಿ. ಹಾಗಾಗಿ ಈ ಸಮಾಜಶಾಸ್ತ್ರ ಮತ್ತು ಮಾನವಶಾಸ್ತ್ರದ ಪರಿಕಲ್ಪನೆಯಲ್ಲಿ ಸಂಸ್ಕೃತಿ ಅಂತಕ್ಕಂಥದ್ದು ಒಂದು ವಿಶೇಷವಾದಂತಹ ಅಂಶ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಹಾಗಾಗಿ ಸಂಸ್ಕೃತಿ ಅಂತಕ್ಕಂಥದ್ದು ಇದು ಅನೇಕ ಜ್ಞಾನ, ಅನುಭವ, ಮೌಲ್ಯಗಳು, ನಡವಳಿಕೆಗಳು, ಶ್ರೇಣೀಕರಣ, ಸಂಬಂಧಗಳು, ನಂಬಿಕೆಗಳು, ಆಚಾರ ವಿಚಾರಗಳು ಇವುಗಳೆಲ್ಲವನ್ನೂ ಕೂಡ ಒಳಗೊಂಡಿರ್ತಕ್ಕಂತಹ ಸಮ್ಮಿಳನದ ಒಂದು ಸಂಖ್ಯೆ ಇದೆ. ಹಾಗಾಗಿ ಸಂಸ್ಕೃತಿ ಅಂತಕ್ಕಂಥದ್ದು ಇದು ಗುಂಪು ಅಥವಾ ತಲೆತಲೆಮಾರುಗಳ ಜನರಿಂದ ಪಡೆದುಕೊಂಡು ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪ್ರಕ್ರಿಯೆಯ ಅಂಶವಾಗಿದ್ದು, ಇದು ಜನರ ಗುಂಪು ಹಂಚಿಕೊಂಡ ವ್ಯವಸ್ಥಿತ ಜೀವನ ಮತ್ತು ಜ್ಞಾನ. ಅಂದ್ರೆ ಈಗ ನಮ್ಮ ಅಜ್ಜ ಅಜ್ಜಿಯಂದಿರು ಏನು ಹೇಳ್ತಿದ್ರು, ಆ ಹಬ್ಬ ಹರಿದಿನಗಳನ್ನು ಹೇಗೆ ಆಚರಿಸ್ಕೊಂಡು ಬಂದರು, ಹೇಗೆ ಪಾಲಿಸ್ಕೊಂಡು ಬಂದರು, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು. ಮೊದಲನೇ ತಲೆಮಾರು, ಎರಡನೇ ತಲೆಮಾರು, ಮೂರನೇ ತಲೆಮಾರು, ಹೀಗೆ
ಅದು ಒಂದು ತಲೆಮಾರು ಇನ್ನೊಂದು ತಲೆಮಾರಿಗೆ ಏನಾಗ್ತಾ ಹೋಗ್ತದೆ, ವರ್ಗಾವಣೆ ಆಗ್ತಾ ಹೋಗ್ತದೆ ನೋಡ್ತದೆ. ಹಾಗಾಗಿ ಈ ಸಂಸ್ಕೃತಿ ಅಂತಕ್ಕಂಥದ್ದು ಮಾನವನ ಸುವ್ಯವಸ್ಥಿತ ಜೀವನದಲ್ಲಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿನವರೆಗೆ ಮುಂದುವರಿಸಿಕೊಂಡು ಬಂದಿರತಕ್ಕಂತಹ ಅನೇಕ ಅಂಶಗಳ ವರ್ಗಾವಣೆ ಯಾವುದು, ಸಂಸ್ಕೃತಿ ಅನ್ನೋದು. ಅರ್ಥ ಆಗುತ್ತಲ್ಲ ಮಕ್ಕಳೇ? ಸೊ ನೆಕ್ಸ್ಟ್ ನೋಡಿ, ಸಂಸ್ಕೃತಿ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಪದದ ಅರ್ಥವನ್ನು ನೋಡೋಣ. ನಾವು ಇಂಗ್ಲಿಷ್ ನಲ್ಲಿ ಸಂಸ್ಕೃತಿ ಅನ್ನೋದಕ್ಕೆ ಕಲ್ಚರ್, ನೀವೆಲ್ಲ ಕೇಳಬಹುದು, ಅಗ್ರಿಕಲ್ಚರ್, ಸೆರಿಕಲ್ಚರ್, ಫ್ಲೋರಿಕಲ್ಚರ್, ಆಪಿಕಲ್ಚರ್ ಅಂತ ಕರೀತಾರೆ. ನೋಡಿ, ಅಗ್ರಿಕಲ್ಚರ್ ಕೃಷಿ, ಫ್ಲೋರಿಕಲ್ಚರ್ ಅಂದ್ರೆ ಹೂವು ಪುಷ್ಪೋದ್ಯಮ, ಆಪಿಕಲ್ಚರ್ ಜೇನು ಕೃಷಿ. ಸೊ ಹೀಗೆ ಈ ಕಲ್ಚರ್ ಅನ್ನೋ ಪದವನ್ನು ಸಾಮಾನ್ಯವಾಗಿ ನಾವು ಈ ಕಲ್ಚೂರಾ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಅರ್ಥ ಆಯ್ತಾ? ಸಂಸ್ಕೃತಿ ಅಂತ ನೋಡೋದ್ರಿಂದ ಇಂಗ್ಲಿಷ್ ಪದ, ಅದು ಲ್ಯಾಟಿನ್ ಭಾಷೆಯ ಕೊಲೆರೆ ಅಥವಾ ಕಲ್ಚುರಾ ಎಂಬ ಪದದಿಂದ ಬಂದಿದೆ. ಕಲ್ಚುರೆ, ಕೊಲೆರೆ, ಕೊಲೆರೆ ಎಂಬ ಲ್ಯಾಟಿನ್ ಪದದಿಂದ ಇದು ಉತ್ಪತ್ತಿಯಾಗಿದೆ. ಯಾವುದು? ಕಲ್ಚರ್ ಎಂಬ ಆಂಗ್ಲ ಪದವು ಕೊಲೆರೆ ಎಂಬ ಲ್ಯಾಟಿನ್ ಪದದಿಂದ ಉತ್ಪತ್ತಿಯಾಗಿದೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಈ ಕೊಲೆರೆ ಅಥವಾ ಕಲ್ಚುರ ಎಂಬ ಪದದ ಅರ್ಥ ಬೆಳೆಸು, ಪೋಷಿಸು. ಅರ್ಥ ಆಗುತ್ತಲ್ಲ ಮಕ್ಕಳೇ? ಬೆಳೆಸು, ಪೋಷಿಸು ಅಥವಾ ಭೂಮಿಯನ್ನು ಉಳುಮೆ ಮಾಡು, ಭೂಮಿಯನ್ನು ಉಳು ಎಂಬ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಈ ಮಧ್ಯಯುಗೀನ ಕಾಲದಲ್ಲಿ ಕಲ್ಚರ್ ಎಂಬ ಪದಕ್ಕೆ ಬಿತ್ತಿದಂತಹ ಬೆಳೆಯ ಪ್ರಗತಿದಾಯಕ ಪದವನ್ನು ಸೂಚಿಸಲಿಕ್ಕೆ ಮಾಡ್ತಾ ಹೋದ್ರು ಕಲ್ಚರ್ ಎಂಬ ಪದವನ್ನು ಬಳಕೆ ಮಾಡ್ತಾ ಹೋದ್ರು, ಕಲ್ಚರ್ ಎಂಬ ಪದವನ್ನು ರೂಪವನ್ನು ಕೊಡ್ತಾ ಹೋದ್ರು. ಆದರೆ 18 ಮತ್ತೆ 19ನೇ ಶತಮಾನದಲ್ಲಿ ಈ ಮಾನವನ ವರ್ತನೆಯ ಸ್ವರೂಪವನ್ನು ಸೂಚಿಸಲಿಕ್ಕೆ ಕಲ್ಚರ್ ಎಂಬ ಪದವನ್ನು ಬಳಸುವಂತಹ ಪರಿಪಾಠ ರೂಢಿಗೆ ಬಂತು. ಹಾಗಾಗಿ ಕಲ್ಚರ್ ಅಂದ್ರೆ ಒಳ್ಳೆ ಸಂಸ್ಕೃತಿ, ಒಳ್ಳೆ ಕಲ್ಚರಲ್ ಫ್ಯಾಮಿಲಿಯಿಂದ ಬಂದಿದೆಯಪ್ಪ. ಈಗ ಹೆಣ್ಣನ್ನು ತರಬೇಕಾದ್ರೂ ಕೂಡ ಒಳ್ಳೆಯ ಸುಸಂಸ್ಕೃತ ಜೀವನವನ್ನು ನಡೆಸ್ತಕ್ಕಂಥ ಕುಟುಂಬ ಅಂತ ಕರೀತಾರೆ. ಹಾಗೆ ಕಲ್ಚರ್ ಅಂತ ಮಾನವನ ಸ್ವಭಾವ, ಮಾನವನ ವರ್ತನೆ, ಮಾನವನ ನಡವಳಿಕೆಗಳು, ಮಾನವನ ಆಚಾರ ವಿಚಾರಗಳು ಮತ್ತು ಮಾನವನ ನಡೆನುಡಿಗಳು, ಅವರು ರೂಢಿಸಿಕೊಂಡು ಬಂದಿರತಕ್ಕಂಥ ಸಂಪ್ರದಾಯಗಳು, ಇವುಗಳ ಆಧಾರದ ಮೇಲೆ ಆ ಸಂಸ್ಕೃತಿಯನ್ನು ಒಂದು ಪದಕ್ಕೆ ವಿಶಾಲವಾದಂತಹ ಅರ್ಥವನ್ನು ಕಲ್ಪಿಸಿರೋದನ್ನು ನಾವು ನೋಡ್ತೀವಿ. ಹಾಗಾಗಿ ಮಕ್ಕಳೇ, ಈ ಸಂಸ್ಕೃತಿ ಅನ್ನತಕ್ಕಂತಹ ಪದ ಇದೆಯಲ್ಲ, ಇದು ಕಲ್ಚರ್ ಅಂದ್ರೆ ಕಲ್ಚರ್ ಅಂತಂದ್ರೆ ಒಳ್ಳೆಯ ಸಂಸ್ಕೃತಿ. ಅರ್ಥ ಆಯ್ತಲ್ವಾ? ಒಳ್ಳೆಯ ಸಂಸ್ಕೃತಿಗಳಲ್ಲಿ ಅನೇಕ ವಿಚಾರಗಳು, ಬೆಳೆಸು, ಪೋಷಿಸು ಅಥವಾ ಪ್ರೋತ್ಸಾಹಿಸು ಎಂಬ ಅರ್ಥವನ್ನ ಕೊಡ್ತಕ್ಕಂತಹ ಲ್ಯಾಟಿನ್ ಪದ ಕೊಲೆರೆ ಅಂತೇಳಿ ಬಂದಿದೆ. ನೆಕ್ಸ್ಟ್ ಪದದ ಅರ್ಥ ಅಂದ್ರೆ ಸಂಸ್ಕೃತಿ ಬಗ್ಗೆ ಅನೇಕ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದ ರೀತಿಯಲ್ಲಿ ವಿವಿಧ ವ್ಯಾಖ್ಯಾನಗಳನ್ನು ಕೊಟ್ಟಿರ್ತಕ್ಕಂಥ ನೋಡ್ತಾರೆ, ವಿವಿಧ ರೀತಿಯ ಅಭಿಪ್ರಾಯಗಳನ್ನು ನೀಡಿರ್ತಾರೆ. ಅದರಲ್ಲಿ ಇ.ಬಿ. ಟೇಲರ್ ಇವರೇನು ಹೇಳಿದರೆ, ಒಬ್ಬ ಸಮಾಜಶಾಸ್ತ್ರಜ್ಞ ಅಂದ್ರೆ, ಈ ಒಂದು ಸಮಾಜಶಾಸ್ತ್ರಜ್ಞನ ಪ್ರಕಾರ ಮಾನವ ಸಮಾಜದ ಒಬ್ಬ ಸದಸ್ಯನಾಗಿ, ಮಾನವನು ಸಮಾಜದ ಒಬ್ಬ ಸದಸ್ಯನಾಗಿ ಗಳಿಸಿಕೊಳ್ಳುವ ಜ್ಞಾನ, ಅನುಭವ, ನಂಬಿಕೆ, ಕಲೆ, ನೀತಿ, ಕಾನೂನು, ಸಂಪ್ರದಾಯ, ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮಾನವನು ಸಮಾಜದ ಒಬ್ಬ ಸದಸ್ಯನಾಗಿ ಗಳಿಸಿಕೊಳ್ಳುವ ಅನುಭವ, ಜ್ಞಾನ, ನೀತಿ, ರೂಢಿ, ಸಂಪ್ರದಾಯ ಮತ್ತೆ ಇತರೆ ಯಾವುದೇ ಸಾಮರ್ಥ್ಯಗಳು ಹಾಗೂ ರೂಢಿಗಳನ್ನು ಹೊಂದಿರುವಂತಹ ಈ ಅಖಂಡವಾದಂತಹ ಸಂಕೀರ್ಣ ವ್ಯವಸ್ಥೆಯೇ ಸಂಸ್ಕೃತಿ. ಅಂದ್ರೆ
ಸಮಾಜದ ಒಬ್ಬ ಸದಸ್ಯನಾಗಿ ಮಾನವನು ತಾನು ಗಳಿಸಿಕೊಳ್ಳಬಹುದಾದಂಥ ಎಲ್ಲ ಜ್ಞಾನ ಒಳಗೊಂಡಿರೋದನ್ನೇ ಅಂತ ಕರೆದ ಸಂಸ್ಕೃತಿ ಅಂತ ಕರೆದ. ಅಂದ್ರೆ ಇದು ಸಂಕೀರ್ಣ ವ್ಯವಸ್ಥೆ. ಇಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಳ್ತಾರೆ, ಅನೇಕ ನಂಬಿಕೆ ರೂಢಿಗಳನ್ನು ಸಂಪ್ರದಾಯಗಳನ್ನು ಅವನು ಪಾಲಿಸ್ತಾನೆ, ಮತ್ತು ಅವುಗಳನ್ನು ಅನುಸರಿಸ್ತಾನೆ, ಮತ್ತು ಅವುಗಳನ್ನು ಒಂದು ತಲೆಮಾರು ಇನ್ನೊಂದು ತಲೆಮಾರಿಗೆ ಮುಂದುವರಿಸ್ಕೊಂಡು ಹೋಗ್ತಾನೆ. ಅವನ ಬಟ್ಟೆ ತೊಡೋದ್ರಿಂದ ಇಡಬಹುದು, ಅಥವಾ ಆಹಾರ ತಿನ್ನೋದ್ರಿಂದ ಇರಬಹುದು, ಅಥವಾ ಅವನು ಬದುಕೋದ್ರಿಂದ ಇಡಬಹುದು, ಅಥವಾ ಅವನು ವಾಸಿಸ್ತಕ್ಕಂಥ ಜೀವನ ಶೈಲಿ ಆಗಿರಬಹುದು. ಇವೆಲ್ಲವೂ ಕೂಡ ಅವನು ಮಾನವ ತಾನು ಕಟ್ಟಿಕೊಂಡಿರ್ತಕ್ಕಂಥ ಈ ಸಮಾಜದ ಮಧ್ಯೆ ಕಲಿತುಕೊಂಡು ಬೆಳೆಸಿಕೊಂಡು ರೂಢಿಸಿಕೊಂಡಿರ್ತಕ್ಕಂತಹ ಆಚಾರ ವಿಚಾರ, ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳು, ರೂಢಿ ಸಂಪ್ರದಾಯಗಳು, ಇವುಗಳನ್ನು ಒಳಗೊಂಡ ಸಂಕೀರ್ಣ ವ್ಯವಸ್ಥೆಯನ್ನ ಸಂಸ್ಕೃತಿ ಅಂತೇಳಿ E.B. ಟೇಲರ್ ಅವರು ವಿಶಾಲವಾಗಿ ಹೇಳಿದರು. ಹಾಗೆ ಇನ್ನೊಬ್ಬ ಸಮಾಜಶಾಸ್ತ್ರಜ್ಞ ಅಂತ ಮೆಲಿನೋವಸ್ಕಿ ಅಂತ ಕರೀತಾರೆ. ಅವನೇನು ಹೇಳ್ಯಾನೆ ಅಂತಂದ್ರೆ, ಮಾನವ ತನ್ನ ಜೀವಿತದ ಗೊತ್ತು ಗುರಿಗಳನ್ನ ರೂಪಿಸಿಕೊಳ್ಳಲು, ಅಂದರೆ ಮಾನವ ತನ್ನ ಜೀವಿತದ ಅವಧಿಯಲ್ಲಿ ತನ್ನ ಜೀವನದ ವಿಧಾನದ ಗೊತ್ತು ಗುರಿಗಳನ್ನು ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡ ಸಾಧನವೇ ಸಂಸ್ಕೃತಿ. ನೋಡಿ ಎಷ್ಟು ಚೆನ್ನಾಗಿದೆ. ಮಾನವನು ತನ್ನ ಜೀವಿತಾವಧಿಯಲ್ಲಿ ಜೀವನ ನಡೆಸಲಿಕ್ಕೆ ರೂಢಿಸಿಕೊಂಡ ಸಾಧನವೇ ಮೆಲಿನೋವಸ್ಕಿ. ನೋಡಿ, ಮಾನವನು ತನ್ನ ಜೀವಿತದ ಗೊತ್ತು ಗುರಿಗಳನ್ನ ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡಂತಹ ಸಾಧನವೇ ಸಂಸ್ಕೃತಿ ಅಂತ ಕರೆದ. ಈಗ ಉದಾಹರಣೆ, ಅವನು ವಾಸ ಮಾಡಲಿಕ್ಕೆ ಅವನು ಮನೆ ಕಟ್ಕೊಳ್ತಾನೆ, ಕೃಷಿ ಮಾಡಲಿಕ್ಕೆ ಅವನು ದನಕರುಗಳನ್ನು ಕಟ್ಕೊಳ್ತಾನೆ, ವ್ಯಾಪಾರ ವಹಿವಾಟು ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಅವನು ತನ್ನದೇ ಆದಂತಹ ಒಂದು ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಳ್ತಾನೆ, ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಕುಟುಂಬ ಕಟ್ಟಿಕೊಳ್ತಾನೆ, ಮಕ್ಕಳ ಮರಿಗಳನ್ನು ಮಾಡ್ಕೊಳ್ತಾನೆ. ಈ ರೀತಿ ಅವನು ತಾನು ಜೀವಿತದ ಅವಧಿಯಲ್ಲಿ ತನ್ನ ಗೊತ್ತು ಗುರಿಗಳನ್ನು ನಿಗದಿಪಡಿಸಿಕೊಳ್ಳಲಿಕ್ಕೆ ನಿರ್ಮಿಸಿಕೊಂಡಂತಹ ಸಾಧನಗಳನ್ನು ನಾವೆಂತ ಕರೆದ್ವಿ? ಸಂಸ್ಕೃತಿ ಅಂತ ಕರೆದ್ವಿ. ನೋಡಿ, ಅಲೆಮಾರಿನ ಜೀವನವನ್ನು ನಡೆಸತಕ್ಕಂಥ ಮಾನವ ಅವನು ಮರದ ಗುಹೆಯ ಪಟರಗಳಲ್ಲಿ ವಾಸ ಮಾಡ್ತಿದ್ದ, ಹಸಿ ಆಹಾರಗಳನ್ನು ತಿಂತಿದ್ದ, ಗೆಡ್ಡೆಗಳನ್ನು ತಿಂದು ಬರುತ್ತೆ, ಅಲೆಮಾರಿ ಜೀವನವನ್ನು ನಡೆಸ್ತಿದ್ದ. ಆದರೆ ಅವನ ಸಂಸ್ಕೃತಿ ಬಗ್ಗೆ ಅರಿವಿಲ್ಲ. ಯಾವಾಗ ಮಾನವ ಕುಟುಂಬದ ಪರಿಕಲ್ಪನೆ ಅಂತಕ್ಕಂಥದ್ದು ಹುಟ್ಟುಕೊಳ್ಳೋದು, ಅಲ್ಲಿಂದ ಅವನ ಜೀವನದ ಗೊತ್ತು ಗುರಿಗಳನ್ನು, ಜೀವನದ ವಿಧಿವಿಧಾನಗಳನ್ನು ಕಲಿತುಕೊಂಡ. ಆ ವಿಧಿವಿಧಾನ ಮತ್ತು ಗೊತ್ತು ಗುರಿಗಳನ್ನು ಕಲಿತುಕೊಂಡ ನಂತರ ನಿರ್ಮಿಸಿಕೊಂಡ ಸಾಧನಗಳನ್ನೇನಂತ ಕರೆದ? ಸಂಸ್ಕೃತಿ ಅಂತೇಳಿ ಕರೆದ. ನೋಡಿ, ಅದಕ್ಕೆ ಅಲ್ಲಿ ಸಂಸ್ಕೃತಿ ಅಂತ ಸಮ್ಮನು ಒಳ್ಳೆಯ, ಕೃತಿ ಅಂದರೆ ಕಾರ್ಯ. ಸಮ್ಮನು ಒಳ್ಳೆಯ, ಕೃತಿ ಅಂದರೆ ಕಾರ್ಯ. ಹಾಗಾಗಿ ಸಂಸ್ಕೃತಿ ಅಂದರೆ ಒಳ್ಳೆಯ ಕಾರ್ಯ ಮಾಡುವುದೇ ಸಂಸ್ಕೃತಿ ಅಲ್ವಾ? ಹಾಗಾಗಿ ಅವರು ಯಾರು E.B. ಮೆಲಿನೋವಸ್ಕಿ ಅಂತಕ್ಕಂಥವ್ರು ಈ ರೀತಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನಾವು ಈ ರೀತಿ ಸಂಸ್ಕೃತಿ ಅಂತಕ್ಕಂಥದ್ರ ಬಗ್ಗೆ ಅರ್ಥವಾಗಿ ವ್ಯಾಖ್ಯಾನವನ್ನು ಕೊಟ್ಟಿರ್ತಕ್ಕಂಥ ಅನೇಕ ಸಮಾಜಶಾಸ್ತ್ರಜ್ಞರು ಅನೇಕ ಅಂಶಗಳಲ್ಲಿ ಪ್ರಸ್ತಾಪ ಮಾಡಿ, ಹಾಗೆಯೇ ಸಂಸ್ಕೃತಿಯನ್ನು ಮುಖ್ಯವಾಗಿ ಎರಡು ವಿಧಗಳಾಗಿ ಆಕ್ಬರ್ನ್ ಅಂತಕ್ಕಂತಹ ಸಮಾಜಶಾಸ್ತ್ರಜ್ಞ ವಿಭಾಜಿಸ್ತಾ ಹೋಗ್ತಾನೆ. ಸಂಸ್ಕೃತಿಯನ್ನ ಒಂದು ಭೌತಿಕ ಸಂಸ್ಕೃತಿ, ಇನ್ನೊಂದು ಅಭೌತಿಕ ಸಂಸ್ಕೃತಿ. ನೋಡಿ, ಮೆಲಿನೋವಸ್ಕಿ ಆದ್ಮೇಲೆ ಯಾರು? ಆಕ್ಬರ್ನ್. ಎಂಬ ಸಮಾಜಶಾಸ್ತ್ರಜ್ಞ ಸಂಸ್ಕೃತಿಯನ್ನು ಎರಡು ಪ್ರಕಾರ, ಭೌತಿಕ ಸಂಸ್ಕೃತಿ ಮತ್ತೆ ಅಭೌತಿಕ ಸಂಸ್ಕೃತಿ. ಭೌತಿಕ ಅಂದ್ರೆ ಕಣ್ಣಿಗೆ ಕಾಣುವಂತ, ಅಭೌತಿಕ ಅಂದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅಗೋಚರವಾದ. ಉದಾಹರಣೆಗೆ ಕಟ್ಟಡಗಳಿದ್ದಾವೆ, ರಸ್ತೆಗಳಿದ್ದಾವೆ, ಮತ್ತೆ ಮನೆಗಳಿದ್ದಾವೆ, ಹಾಗೇನೆ ಕಾರು ವೆಹಿಕಲ್ಗಳಿವೆ. ಇವು ಕಣ್ಣಿಗೆ ಕಾಣ್ತಕ್ಕಂತಹ ವಸ್ತುಗಳಾಗಿವೆ. ಅಗೋಚರ ಕಣ್ಣಿಗೆ ಕಾಣದೇ ಇರತಕ್ಕಂಥ ಈಗ ನಂಬಿಕೆಗಳು, ಆಚಾರಗಳು, ವಿಚಾರಗಳು, ಸಂಪ್ರದಾಯಗಳು, ರೂಢಿಗಳು, ಇವುಗಳು ಅಗೋಚರವಾದದ್ದು. ಹಾಗಾಗಿ ಸಂಸ್ಕೃತಿಯನ್ನು ಎರಡು ಪ್ರಕಾರಗಳಾಗಿ ಇವನು ಪ್ರಕಾರ ಮಾಡ್ತಾನೆ. ನೋಡ, ಅಕ್ಬರ್ ಅಂತಕ್ಕಂಥ ಎರಡು ಪ್ರಕಾರ ಮಾಡಿರೋದನ್ನು ನೋಡಿದಾಗ, ಭೌತಿಕ ಸಂಸ್ಕೃತಿ ಅಂದರೆ ಸಾಮಾನ್ಯವಾಗಿ ನೈಸರ್ಗಿಕ ಸಂಪನ್ಮೂಲಗಳಿಂದ ಪರಿವರ್ತಿಸಿದಂತಹ
ಮಾನವ ನಿರ್ಮಿತ ವಸ್ತುಗಳಾದಂತಹ ಮನೆ, ಕಟ್ಟಡ, ಶಾಲೆ, ರಸ್ತೆ, ಅಣೆಕಟ್ಟು, ಯಂತ್ರಗಳು, ಉತ್ಪಾದನಾ ವಿಭಾಗ, ಉದ್ದಿಮೆ ತಂತ್ರಜ್ಞಾನ, ಕಂಪ್ಯೂಟರ್ ಇವೆಲ್ಲವೂ ಕೂಡ ಭೌತಿಕ ಸಂಸ್ಕೃತಿಯಲ್ಲಿ ಬರ್ತವೆ. ನೋಡಿ, ಶಾಲೆ ಅಂತಕ್ಕಂಥದ್ದು ವಿದ್ಯಾದಾನಕ್ಕೆ, ಮನೆಗಳು ಅಂತಕ್ಕಂಥದ್ದು ನಮ್ಮ ವಾಸ ಮಾಡ್ತಕ್ಕಂತಹ ಸ್ಥಳಗಳಾಗುತ್ತೆ. ಹಾಗೆ ಯಂತ್ರೋಪಕರಣ, ಉದ್ದಿಮೆ ಉತ್ಪಾದನಾ ವಿಭಾಗ, ಕಂಪ್ಯೂಟರ್ ಇವೆಲ್ಲ ಕಣ್ಣಿಗೆ ಕಾಣ್ತಕ್ಕಂಥದ್ದು. ಇವನ್ನ ಭೌತಿಕ ಸಂಸ್ಕೃತಿ ಅಂತೇಳಿ ಕರಿತೀವಿ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಏನು ಹೇಳ್ಬೋದು, ಭೌತಿಕ ಸಂಸ್ಕೃತಿಯನ್ನ ಕಣ್ಣಿಗೆ ಕಾಣೋದ್ರಿಂದ ಇದನ್ನು ನಾಗರಿಕತೆಯ ಸಂಕೇತ ಅಂತ ಕರಿತೀವಿ. ಇದು ತುಂಬ ಮುಂದುವರೆದು. ಮನೆ ಮೊದಲು ಗುಡಿಸಿನ ವಾಸ ಮಾಡ್ತಿದ್ನಪ್ಪ, ಈಗ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾನೆ. ಮೊದಲು ಸೈಕಲಲ್ಲಿ ಓಡೋದಪ್ಪ, ಈಗ ಬೈಕಲ್ಲಿ ಓಡಾಡ್ತಾನೆ. ಮೊದಲು ಬೈಕಲ್ಲಿ ಓಡೋದಪ್ಪ, ಇವಾಗ ಕಾರ್ ತಗೊಂಡಾನೆ. ಸೊ ಈ ರೀತಿ ಪರಿವರ್ತನೆ ಆಗಿರ್ತದೆ. ಹಾಗಾಗಿ ಇದು ಪರಿವರ್ತನೆ ಜಗದ ನಿಯಮ, ಇದು ನಾಗರಿಕತೆಯ ಮುಂದುವರಿದ ಸಂಕೇತ ಆಗಿರುತ್ತೆ. ಹಾಗಾಗಿ ಇದು ಭೌತಿಕ ಸಂಸ್ಕೃತಿ. ಕಣ್ಣಿಗೆ ಕಾಣುವಂತಹ ಕಟ್ಟಡ, ಯಂತ್ರೋಪಕರಣ, ಉತ್ಪಾದನಾ ವಿಭಾಗ ಮತ್ತು ಕಂಪ್ಯೂಟರ್ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತ ನೋಡ್ತೀವಿ. ಇನ್ನು ಭೌತಿಕ ಸಂಸ್ಕೃತಿ ಅತಿ ಕಡಿಮೆ ಅವಧಿಯಲ್ಲಿ ಅತಿ ವೇಗವಾಗಿ ಬದಲಾವಣೆಗಳನ್ನು ಹೊಂದುತ್ತದೆ ಅಂತ ಅತಿ ಕಡಿಮೆ ಅವಧಿಯಲ್ಲಿ ಅತಿ ವೇಗವಾಗಿ ಬದಲಾವಣೆಯನ್ನ ಹೊಂದುತ್ತದೆ ಭೌತಿಕ ಸಂಸ್ಕೃತಿ. ಗುಡಿಸಲಿದ್ದೇನಾಯ್ತು, ಬಿಲ್ಡಿಂಗ್ ಅಂದರೆ ಕಟ್ಟಡ ಆಯಿತು. ಹಾಗೆ ಸೈಕಲ್ ಇದ್ದೇನಾಯ್ತು, ಬೈಕ್ ಅಥವಾ ಕಾರ್ ಆಯಿತು. ಹೀಗೆ ವೇಗವಾಗಿ ನಾಗರಿಕ ಸಮಾಜದಲ್ಲಿ ಮಾನವ ಏನಾಗ್ತಾನೆ, ಭೌತಿಕ ಸಂಸ್ಕೃತಿಯನ್ನು ಬದಲಾವಣೆ ಮಾಡ್ತಾನೆ. ಇನ್ನು ಅಮೂರ್ತವಾದ ಅಭೌತಿಕ ಸಂಸ್ಕೃತಿ ಅಂತಂದ್ರೆ ಮಾನವ ನಿರ್ಮಿತ ಸಾಧನೆಗಳು. ಮಾನವನು ಪರಿಪಾಲಿಸಿಕೊಂಡು ಬಂದಿರತಕ್ಕಂಥ ಸಮಾಜದಲ್ಲಿ ಅನುಸರಿಸಿಕೊಂಡು ಹೋಗ್ತಕ್ಕಂಥ ರೂಢಿ ಸಂಪ್ರದಾಯಗಳಿರ್ಬೋದು, ಲೋಕಾರೂಢಿಗಳಿರ್ಬೋದು, ನಂಬಿಕೆಗಳು, ಆಚಾರ ವಿಚಾರಗಳು, ನಿಯಮಗಳು, ಮತ್ತೆ ಮೌಲ್ಯಗಳು, ಆದರ್ಶಗಳು, ಕಲೆ, ಸಂಗೀತ, ಸಾಹಿತ್ಯ, ಧರ್ಮ, ಭಾಷೆ, ನಡವಳಿಕೆಗಳು ಇವುಗಳಿಗೆ ಸಂಬಂಧಿಸುತ್ತದೆ. ಆದರೆ ಭೌತಿಕ ಸಂಸ್ಕೃತಿಗೆ ಹೋಲಿಸಿದರೆ ಅಭೌತಿಕ ಸಂಸ್ಕೃತಿ ಪ್ರತಿಯೊಂದು ಸಮಾಜದಲ್ಲೂ ಏನಾಗುತ್ತಾ ಹೋಗುತ್ತೆ, ಅದು ನಿಧಾನಗತಿಯಲ್ಲಿ ಬದಲಾವಣೆ ಆಗುತ್ತೆ. ಹಾಗಾಗಿ ಇದನ್ನ ಗೋಚರ, ಕಣ್ಣಿಗೆ ಕಾಣುವಂತಕ್ಕಂಥದ್ದು. ಉದಾಹರಣೆ, ಕಟ್ಟಡ, ರಸ್ತೆ, ಶಾಲೆ, ಯಂತ್ರೋಪಕರಣ. ಇದು ಅಗೋಚರ. ಯಾವ್ಯಾವ ಮೌಲ್ಯಗಳು, ಲೋಕರೂಢಿಗಳು, ಸಂಪ್ರದಾಯಗಳು, ಧರ್ಮ, ಕಲೆ, ಸಾಹಿತ್ಯ, ಸಂಗೀತ ಇತ್ಯಾದಿ. ಹಾಗಾಗಿ ಅಭೌತಿಕ ಸಂಸ್ಕೃತಿಗೆ ಹೋಲಿಸಿದರೆ ಭೌತಿಕ ಸಂಸ್ಕೃತಿ ಅಂತಕ್ಕಂಥದ್ದು ಏನಾಗುತ್ತೆ, ವೇಗವಾಗಿ ಬದಲಾವಣೆ ಆಗುತ್ತೆ. ಬಟ್ ಅಭೌತಿಕ ಸಂಸ್ಕೃತಿ ಅಂತಕ್ಕಂಥದ್ದು ಏನಾಗುತ್ತೆ, ಅದು ನಿಧಾನಗತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ನೋಡ್ತೀವಿ. ಅಂದರೆ ಮೂರ್ತ ಮತ್ತು ಅಮೂರ್ತ ಸ್ವಭಾವ. ಮೂರ್ತದ ಕಣ್ಣಿಗೆ ಕಾಣುವ, ಅಮೂರ್ತದ ಕಣ್ಣಿಗೆ ಕಾಣದೇ ಇರಬೇಕು ಗೋಚರ ಸಂಸ್ಕೃತಿಗಳು. ಈ ಆಚಾರ ವಿಚಾರಗಳು, ಲೋಕರೂಢಿಗಳು ಇವೆಲ್ಲ ಎಲ್ಲ ಸಮಾಜದಲ್ಲೂ ಇರ್ತವೆ, ಆದರೆ ಭಿನ್ನವಾಗಿರ್ತವೆ. ಆದರೆ ಅದನ್ನು ಬದಲಾವಣೆ ಮಾಡಬೇಕಾದ್ರೆ ನಿಧಾನಗತಿಯಲ್ಲಿ ಬದಲಾವಣೆಯನ್ನು ಹೊಂದತಕ್ಕಂಥದ್ದು. ಇದಿಷ್ಟು ಸಂಸ್ಕೃತಿಯ ಪ್ರಮುಖ ಪ್ರಕಾರಗಳು. ಈಗ ಸಂಸ್ಕೃತಿ ಅಂದರೆ ಏನು, ಸಂಸ್ಕೃತಿಯ ಅರ್ಥ, ಸಂಸ್ಕೃತಿಯ ಬಗ್ಗೆ ಇರತಕ್ಕಂಥ ವ್ಯಾಖ್ಯೆಗಳು ಮತ್ತು ಸಂಸ್ಕೃತಿಯ ಪ್ರಕಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇನ್ನ ಸಂಸ್ಕೃತಿಯ ಗುಣಲಕ್ಷಣಗಳು ಏನು, ಅದು ಯಾವ ರೀತಿ ಸ್ವಭಾವವನ್ನು ಹೊಂದಿದೆ. ಮೊದಲನೇದಾಗಿ ಸಂಸ್ಕೃತಿ ಅಂತ ಅಮೂರ್ತವಾದದ್ದು, ಕಣ್ಣಿಗೆ ಕಾಣದೇ ಇರ್ತದೆ. ಮಾನವನ ಕಲೆ, ನಂಬಿಕೆ, ಜ್ಞಾನ, ಆಚಾರ ವಿಚಾರ, ಮೌಲ್ಯ, ಆದರ್ಶ, ವ್ಯಕ್ತಿತ್ವಗಳು ಇವೆಲ್ಲವುಗಳನ್ನು ಕೂಡ ಇದು
ಒಳಗೊಂಡಿದೆ. ಹಾಗಾಗಿ ಅಮೂರ್ತವಾದದ್ದು ಇದು ಆ ಮಾನವ ಜೀವನದ ಒಂದು ಕ್ರಮ ಆಗಿದ್ದು ಅವನು ಅನುಸರಿಸಿರ್ತಕ್ಕಂಥ ಎಲ್ಲ ಜೀವನದ ವಿಧಾನಗಳನ್ನು ಒಳಗೊಂಡಿದೆ. ಯಾವುದು? ಸಂಸ್ಕೃತಿ. ಹಂಗಾಗಿ ಇದು ಒಂದು ತಲೆಮಾರಿನ ಇನ್ನೊಂದು ತಲೆಮಾರಿಗೆ ಅಮೂರ್ತ ಸ್ವರೂಪದಲ್ಲಿ ವರ್ಗಾವಣೆ ಹಾಕಿಕೊಂಡು ಬಂದಿರತಕ್ಕಂಥದ್ದಾಗಿದೆ. ಹಾಗಾಗಿ ಅಮೂರ್ತ ದೃಷ್ಟಿಗೆ ಗೋಚರವಾಗದೆ ಇದು ನಡೀತಾ ಇರ್ತದೆ. ಈಗ ಯಾರ್ದೋ ಮನೆಯಲ್ಲಿ ಹಬ್ಬ ಹರಿದಿನಗಳನ್ನು ಮಾಡ್ಬೇಕಾದ್ರೆ ಬೆಕ್ಕು ಏನ್ ಮಾಡ್ತದೆ, ಪೂಜೆ ಮಾಡ್ಬೇಕಾದ್ರೆ ತೊಂದರೆ ಮಾಡ್ತದೆ ಅಂತೇಳಿ ಹಿರಿಯಂದ್ರೆ ಏನ್ ಮಾಡಿದ್ರು, ಪುಟ್ಟಿ ಮುಚ್ಚಿ ಅದನ್ನ ಒಂದ್ ಕಡೆ ಇಟ್ಟಿದ್ರು. ಆದ್ರೆ ಅದನ್ನ ಹಿರಿಯರು ಯಾಕೆ ಮಾಡಿದ್ರು ಅಂದ್ರೆ ಆ ಪೂಜೆಗೆ ಅಡ್ಡಬಾರ್ಬಾರ್ದು. ಅದನ್ನೇನ್ ಮಾಡಿದ್ರು, ತಮ್ಮ 2ನೇ ತಲೆಮಾರಿನ ಮಕ್ಕಳು ಎಲ್ಲ ನಮ್ಮ ಅಜ್ಜ ಅಜ್ಜಿ ಪೂಜೆ ಮಾಡ್ಬೇಕಾದ್ರೆ ಬೆಕ್ಕು ಮುಚ್ಚಿಡಿದ್ರು ಪುಟ್ಟಿ ಅಂತ ಇವರು ರೂಢಿಸಿದ್ರು. ಹಂಗೆ ಅವು ಕುರುಡು ಸಂಸ್ಕೃತಿ ಅಂತ ಕರೆದು, ಕುರುಡು ಸಂಸ್ಕೃತಿ ಅದು ಒಂದು ತಲೆಮಾರಿಗೆ ಇನ್ನೊಂದು ತಲೆಮಾರಿಗೆ ಏನಾಗ್ತವೆ, ಅವರು ವರ್ಗಾವಣೆ ಹಾಕೊಂಡು ಗೋಚರವಾಗದೆ ಅವು ಮುಂದುವರ್ಸ್ಕೊಂಡು ಬಂದಿರತಕ್ಕಂಥದ್ದನ್ನು ಸಂಸ್ಕೃತಿ. ಹಾಗೆ ಮೊದಲನೇ ಲಕ್ಷಣ ಸಂಸ್ಕೃತಿ ಇದು ಅಮೂರ್ತವಾದ, ಅಗೋಚರವಾದದ್ದು. ಇನ್ನೊಂದು ಎರಡನೇದು ಇದು ಸಾಮಾಜಿಕವಾದದ್ದು. ಸಾಮಾಜಿಕವಾದದ್ದು ನೋಡಿ, ಸಂಸ್ಕೃತಿ ಅಂತಕ್ಕಂಥದ್ದು ಸಮಾಜದ ಮತ್ತು ಸಂಸ್ಕೃತಿಯ ನಡುವೆ ಅವಿನಾಭಾವ ಸಂಬಂಧಗಳಿದೆ. ಇದು ಕೇವಲ ವೈಯಕ್ತಿಕವಾದದಲ್ಲ, ಇಡೀ ಸಮಾಜಕ್ಕೆ ಸಂಬಂಧಿಸಿದಂಥದ್ದು. ಸಮಾಜದಲ್ಲಿ ವಾಸ ಮಾಡತಕ್ಕಂಥ ಎಲ್ಲಾ ವ್ಯಕ್ತಿಗಳಿಗೆ ಇದು ಸಂಬಂಧಿಸತಕ್ಕಂಥದ್ದು. ಹಾಗಾಗಿ ಅವರ ಆಚರಣೆ, ನಡೆನುಡಿ, ಉಡುಪು, ಜೀವನ ಶೈಲಿ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಸಾಮುದಾಯಿಕವಾಗಿ ಅನುಸರಿಸುವುದೇ ಸಾಮಾನ್ಯವಾಗಿರ್ತಕ್ಕಂಥದ್ದನ್ನು. ಹಾಗಾಗಿ ಸಂಸ್ಕೃತಿ ಎನ್ನುವುದು ಇದು ವೈಯಕ್ತಿಕವಾದದ್ದಲ್ಲ, ಇದು ಸಾಮಾಜಿಕವಾದದ್ದು, ಇಡೀ ಸಮಾಜಕ್ಕೆ ಸಂಬಂಧಿಸಿದ್ದು. ಅಲ್ಲಿ ಜನರ ಆಚಾರ ವಿಚಾರ, ಅಲ್ಲಿನ ಜನರ ನಡೆನುಡಿ, ಅಲ್ಲಿನ ಜನರ ಉಡುಪು, ಇವುಗಳೆಲ್ಲವೂ ಕೂಡ ಅಲ್ಲಿನ ಜನರ ಸಂಸ್ಕೃತಿಯನ್ನ ಆಧರಿಸಿರ್ತಕ್ಕಂಥ. ಹಾಗಾಗಿ ಇದು ಸಾಮಾಜಿಕವಾದ, ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸಮಾಜದ ಒಂದು ಭಿನ್ನತೆಯನ್ನು ತೋರಿಸೋಕೆ ಸಾಧ್ಯ ಆಗೋದಿಲ್ಲ. ಇನ್ನು ಮೂರನೇದು ಸಂಸ್ಕೃತಿ, ಇದು ಕಲಿಕೆಯಿಂದ ಬರ್ತಕ್ಕಂಥದ್ದು. ಕಲಿಕೆ ನೋಡಿ, ಸಂಸ್ಕೃತಿ ಅಂತಕ್ಕಂಥದ್ದು ಇದು ಕಲಿಕೆಯಿಂದ, ಹುಟ್ಟಿನಿಂದ ಇದು ಬರುವಂತಹ ಪ್ರವೃತ್ತಿ ಅಲ್ಲ, ಪ್ರಕೃತಿ ನಿರ್ಮಿತವೂ ಕೂಡ ಅಲ್ಲ. ಆದರೆ ಮಾನವ ಸಮಾಜದಲ್ಲಿ ವ್ಯಕ್ತಿಗಳ ನಡುವಿನ ಒಡನಾಟದಿಂದ ಇದು ರೂಪಿತ ಆಗುತ್ತೆ. ಅನುಕರಣೆ ಜಾಸ್ತಿ ಮಾಡ್ತಾರೆ. ಹೆಂಗೆ ಒಂದು ತಲೆಮಾರಿ ಇನ್ನೊಂದು ತಲೆಮಾರಿಗೆ ಅವು ಪರಿಪಾಠವನ್ನು ಮಾಡಿಕೊಳ್ಳೋದರ ಮೂಲಕ ಅಥವಾ ಅನುಸರಿಸಿಕೊಂಡು ಬರೋದರ ಮೂಲಕ ಕಲಿಕೆಯಿಂದ ಅವು ವರ್ಗಾವಣೆ ಆಗ್ತದೆ. ನಿರಂತರ ಅಭ್ಯಾಸ, ಸಂವಾದ, ಚರ್ಚೆ ಮತ್ತೆ ಜೀವನದ ಅನುಭವ, ಆಲೋಚನೆಗಳ ಮೂಲಕ ಇವು ಏನ್ ಮಾಡ್ತವೆ, ಸಮಾಜದಲ್ಲಿ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಇನ್ನೊಬ್ಬ ವ್ಯಕ್ತಿಯ ಜೊತೆ ಬೆರೆಯುವುದರ ಜೊತೆಗೆ ಅಥವಾ ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಆ ಎಲ್ಲ ಆದರ್ಶ ತತ್ವ ಮೌಲ್ಯಗಳನ್ನ ಮಗು ಕಲಿತಾ ಹೋಗುತ್ತೆ ಸಮಾಜದಲ್ಲಿ. ನೋಡಿ, ಹಿರಿಯರು ಯಾವ ರೀತಿ ಅನುಸರಿಸ್ತಾರೆ ಅದನ್ನ ಮಗು ಪಾಲನೆ ಮಾಡ್ತಾರೆ. ಮನೆಯಲ್ಲಿ ಯಾರ ಏನು ಅದಕ್ಕೆ ಹೇಳ್ತಿರ್ತಾರೆ, ಯಾರಂತೆ ಹಿರಿಯ ಕಂಚಾಳಿ ಮನಮಂದಿಗೆಲ್ಲ. ನಾವು ಯಾವ ರೀತಿ ಜೀವನ ಕ್ರಮವನ್ನು ಪಾಲನೆ ಮಾಡ್ತಾರೆ ಅದೇ ರೀತಿ ನಮ್ಮ ಮಕ್ಕಳು ಕೂಡ ಮಾಡ್ತಾರೆ. ಹಾಗಾಗಿ ನಾವು ಬಾಳ್ತಕ್ಕಂತಹ ಪರಿಸರ, ನಾವು ಬಾಳ್ತಕ್ಕಂತಹ ಜೀವನ ವಿಧಾನ ಇವೆಲ್ಲವೂ ಕೂಡ ಮಗು ತಮ್ಮ ಮಕ್ಕಳಿಗೆ ಏನಾಗ್ತದೆ, ಬಳವಳಿಯಾಗಿ ವರ್ಗಾವಣೆ ಆಗ್ತದೆ. ಹಾಗೆ ಕಲಿಕೆಯಿಂದ ಒಂದು ತಲೆಮಾರಿನ ಇನ್ನೊಂದು ತಲೆಮಾರಿಗೆ ವರ್ಗಾವಣೆ ಆಗ್ತಕ್ಕಂಥದ್ದು. ಹಾಗಾಗಿ ಕಲಿಯುವ ಗುಣಗಳೇ ಸಂಸ್ಕೃತಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಮನೆಯಲ್ಲಿ ಮಕ್ಕಳು ಹಿರಿಯರಿಂದ ಅಥವಾ ಶಿಕ್ಷಕರಿಂದ, ಕುಟುಂಬದ ಇತರೆ ಸಹಸದಸ್ಯರಿಂದ, ತನ್ನ ಸ್ನೇಹಿತರಿಂದ, ಸಮಾಜದ ಇತರೆ ವ್ಯಕ್ತಿಗಳಿಂದ ಅನೇಕ ಹೊಸ ಹೊಸ ವಿಚಾರಗಳನ್ನು, ಹೊಸ ಹೊಸ ನಡವಳಿಕೆಗಳನ್ನು, ಹೊಸ ಹೊಸ ಸಂಪ್ರದಾಯಗಳನ್ನು, ಹೊಸ ಹೊಸ ಆಚಾರ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ತಾರೆ. ಇದು ಕಲಿಕೆಯಿಂದ ಬಂದದ್ದು. ಇನ್ನೊಂದು ಪ್ರಮುಖ ಲಕ್ಷಣ ಅಂದ್ರೆ ಸಾಂಸ್ಕೃತಿಕ ಸಹಜೀವನ. ಸಾಂಸ್ಕೃತಿಕ ಸಹಜೀವನ ನೋಡಿ, ಸಂಸ್ಕೃತಿ ಅಂತಕ್ಕಂಥದ್ದು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ತಮ್ಮದೇ ಆದಂತಹ ಮೌಲ್ಯಗಳನ್ನ, ಆದರ್ಶಗಳನ್ನ, ತತ್ವಗಳನ್ನ, ಸಿದ್ಧಾಂತಗಳನ್ನ ಅದು ಕಲಿಸಿಕೊಳ್ಳಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಏಕೆಂದ್ರೆ ಸಮಾಜ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನೈತಿಕ ನಿಯಮಗಳನ್ನು, ಅದರಲ್ಲೂ ನಂಬಿಕೆಗಳನ್ನು, ಆಚರಣೆಗಳನ್ನು, ಮೌಲ್ಯಗಳನ್ನು ಮತ್ತೆ ಭಾಷೆಯನ್ನ
ಕಲಿಸ್ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಿ ಬೆರೆಯೋದರ ಮೂಲಕ ಇನ್ನೊಬ್ಬರ ಜೊತೆಗೆ ಅಥವಾ ಸಾಂಘಿಕವಾಗಿ ಜೀವನವನ್ನು ನಡೆಸುವುದರ ಮೂಲಕ ಸಹಕಾರ, ಸಮನ್ವಯ, ಹೊಂದಾಣಿಕೆ ಈ ಎಲ್ಲ ಸಾಮಾಜಿಕ ಗುಣಗಳನ್ನು ಕಲಿಸುವುದು ನಮ್ಮ ಸಮಾಜ. ಹಾಗಾಗಿ ಆ ಸಮಾಜದಲ್ಲಿ ಬೆರೆಯುವುದರ ಮೂಲಕ ಸಾಂಸ್ಕೃತಿಕ ಜೀವನದ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋದಕ್ಕೆ ಸಂಸ್ಕೃತಿ ಅಂತಕ್ಕಂಥದ್ದು ಕೂಡ ಅಗತ್ಯವಾಗಿ ಬೇಕಾಗಿರ್ತದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಸಾಂಸ್ಕೃತಿಕ ಸಹಜೀವನ ಈ ಸಂಸ್ಕೃತಿ ಪ್ರಮುಖ ಗುಣಲಕ್ಷಣ ಅಂತ. ಇನ್ನೊಂದು, ಈ ಸಂಸ್ಕೃತಿ ನಿರಂತರವಾದದ್ದು. ನಿರಂತರವಾದದ್ದು ಅಂದ್ರೆ ಪ್ರತಿಯೊಂದು ಸಂಸ್ಕೃತಿ ಕೂಡ ಹೊಸ ಹೊಸ ಅಂಶಗಳ ಸೇರ್ಪಡೆಯಿಂದ ಅದೇನಾಗ್ತಾ ಹೋಗುತ್ತೆ, ಬೆಳೀತಾ ಹೋಗ್ತಾ ಅಂದ್ರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಅನೇಕ ಜ್ಞಾನ, ಕಲ್ಪನೆ, ನಂಬಿಕೆ, ಆಚಾರ ವಿಚಾರ, ನಡೆನುಡಿಗಳು ಇವುಗಳು ಕೂಡ ಏನಾಗ್ತಾ ಹೋಗ್ತವೆ, ಬದಲಾವಣೆಗಳಾಗ್ತಾ ಹೋಗ್ತವೆ. ಹಂಗಾಗಿ ಪ್ರತಿಯೊಂದು ಬದಲಾವಣೆಗಳಾದಾಗ ಹಿಂದಿನ ಬದಲಾವಣೆಗಳನ್ನು ಮುಂದಿನ ಬದಲಾವಣೆಗಳಿಗೆ ಅನುಗುಣವಾಗಿ ಮೌಲ್ಯಗಳನ್ನು, ಆದರ್ಶಗಳನ್ನು ತಿದ್ದಿಕೊಳ್ಳುವುದರ ಮೂಲಕ ಸ್ವಲ್ಪ ಮಟ್ಟಿನ ಬದಲಾವಣೆಗಳನ್ನು ಮಾಡುವ ನಿರಂತರವಾಗಿ ಸಂಸ್ಕೃತಿ ಒಂದು ಜನಾಂಗದಿಂದ ಇನ್ನೊಂದು ಜನಾಂಗಕ್ಕೆ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಇದು ಬೇಕೇ ಬೇಕಾಗಿತ್ತು. ನಿರಂತರವಾಗಿ ಪ್ರಕ್ರಿಯೆ, ನಿಂತ ನೀರಲ್ಲ ಸಂಸ್ಕೃತಿ ಅಂತ, ಅದು ಬದಲಾವಣೆ ಆಗ್ತಲೇ ಇರ್ತದೆ, ನಿರಂತರವಾದದ್ದು. ಮತ್ತೆ ಸಂಸ್ಕೃತಿ ಅಂತಕ್ಕಂಥದ್ದು ಬಹುತ್ವ ಗುಣಗಳನ್ನು ಒಳಗೊಂಡಿದೆ. ಬಹುತ್ವ ಗುಣ ಹೊಂದಿದೆ. ಬಹುತ್ವದ ಗುಣವನ್ನ ಹೊಂದಿರತಕ್ಕಂಥದ್ದು ಅಂದ್ರೆ ಪ್ರತಿಯೊಂದು ಜನಸಮೂಹಕ್ಕೆ ತನ್ನದೇ ಆದಂತಹ ಗುಣಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂತಹ ಸಂಸ್ಕೃತಿ ಇರ್ತಕ್ಕಂಥದ್ದು ನೋಡ್ತೀವಿ. ಅದು ಏಕರೂಪ ಆಗಿರೋದಿಲ್ಲ ಸಂಸ್ಕೃತಿ ಅಂತಕ್ಕಂಥದ್ದು. ಈಗ ಕೆಲವೊಂದು ಸಮುದಾಯಗಳಲ್ಲಿ ಈ ಬೇರೆ ಬೇರೆ ರೀತಿಯ ಆಚಾರ ವಿಚಾರ ನಡೆನುಡಿಗಳನ್ನು ಪಾಲನೆ ಮಾಡ್ತಾರೆ. ಉದಾಹರಣೆ ನೋಡಿ, ಗೋರ್ವ ಸಮುದಾಯದಲ್ಲಿ ಏನಾದರೂ ಹೊರಮನೆಯಲ್ಲಿ ಹೆಣ್ಣುಮಗಳು ಹೆರಿಗೆ ಆದರೆ 1 ತಿಂಗಳು ಅಥವಾ 2 ತಿಂಗಳು ಅದನ್ನು ಆ ಸ್ತ್ರೀಯನ್ನು ಹೊರಗೆ ಇಡ್ತಕ್ಕಂತಹ ಪದ್ಧತಿಯನ್ನು ರೂಢಿಸಿದ್ದಾರೆ. ಹಾಗಾಗಿ ಸಂಸ್ಕೃತಿಯಲ್ಲಿ ಏಕರೂಪ ಆಗಿಲ್ಲ. ಅವರ ಸಂಪ್ರದಾಯ, ಲೋಕಾರೂಢಿಗಳು, ನೈತಿಕ ನಿಯಮಗಳು, ಕಲೆ, ನಡವಳಿಕೆಗಳು, ಭಾಷೆ ಇವೆಲ್ಲವೂ ಕೂಡ ಭಿನ್ನವಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅದರಲ್ಲೂ ಆದಿವಾಸಿ ಸಮುದಾಯಗಳು ಸಂಸ್ಕೃತಿ ಹಳ್ಳಿಯ ಜೀವನದ ಸಂಸ್ಕೃತಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು. ಮತ್ತು ನಗರದಲ್ಲಿ ಜೀವನ ನಡೆಸ್ತಕ್ಕಂಥ ಸಂಸ್ಕೃತಿಗೂ ಮತ್ತು ಹಳ್ಳಿಯ ಗಾಡಿನ ಸಂಸ್ಕೃತಿಗೂ ಬಹಳ ವ್ಯತ್ಯಾಸಗಳನ್ನು ಕಾಣ್ತದೆ. ಹೀಗಾಗಿ ಒಂದೇ ಊರಿನಲ್ಲಿ ವಾಸ ಮಾಡತಕ್ಕಂಥ ವಿವಿಧ ಜನರ ಗುಂಪು ಕೂಡ ಸಂಸ್ಕೃತಿ ಭಿನ್ನವಾಗಿರ್ತಕ್ಕಂಥದ್ದು. ಈಗ ಉದಾಹರಣೆ ನೋಡಿರ್ಬೋದು, ಮುಸಲ್ಮಾನರು ಅವರದೇ ಆದಂಥ ಹಬ್ಬ ಹರಿದಿನಗಳನ್ನು ಅವರೇ ಪ್ರತ್ಯೇಕವಾಗಿ ಆಚರಣೆ ಮಾಡ್ತಾರೆ. ಹಾಗೆ ಹಿಂದೂಗಳು ಮತ್ತು ಹಿಂದೂಗಳಲ್ಲಿ ಒಳಪಂಗಡಗಳು ಈ ರೀತಿ ಪ್ರಾದೇಶಿಕವಾಗಿ ಮತ್ತು ಭಾಷೆಯ ಆಧಾರದ ಮೇಲೆ ಈ ಸಂಸ್ಕೃತಿ ಅಂತಕ್ಕಂಥದ್ದು ಭಿನ್ನ ಸ್ವರೂಪ ಮತ್ತು ರೂಪಗಳನ್ನು ಒಳಗೊಂಡು ನಾವೆಲ್ಲರೂ ಕೂಡ ಈ ಭಿನ್ನತೆಯ ನಡುವೆ ಏಕತೆಯನ್ನು ಸಾಧಿಸುವಂತಹ ಗುಣಗಳನ್ನು ಈ ಸಂಸ್ಕೃತಿ ಹೊಂದಿರತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆ ಸಂಸ್ಕೃತಿ ಅಂತಕ್ಕಂಥದ್ದು ಇದು ಮಾನವನ ಜ್ಞಾನ, ನಂಬಿಕೆ, ಕಲೆ, ಆಚಾರ ವಿಚಾರ ಮತ್ತು ಮೌಲ್ಯ, ಆದರ್ಶ ವ್ಯಕ್ತಿತ್ವಗಳನ್ನು ಒಳಗೊಂಡಿದ್ದು ಸಮಾಜದಲ್ಲಿ ಇವತ್ತು ಅದು ಇಷ್ಟೊಂದು ವಿಶಾಲ ನಾವು ತಿಳ್ಕೊಳ್ಬಹುದು. ಅರ್ಥ ಆಯ್ತಲ್ಲ ಮಕ್ಕಳೇ? ಇದಿಷ್ಟು ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಅಂಶ. ಅರ್ಥ, ವ್ಯಾಖ್ಯೆ, ಗುಣಲಕ್ಷಣ. ಅದಕ್ಕೆ ನೀವು ತಿಳ್ಕೊಬೇಕು ಸಂಸ್ಕೃತಿ ಅಂದ್ರೆ ಏನು, ಅದರ ವ್ಯಾಖ್ಯೆಗಳ ಬಗ್ಗೆ ವಿವರಿಸಿ ಒಂದು ಪ್ರಶ್ನೆ ಕೇಳಬಹುದು, ಅಥವಾ ಸಂಸ್ಕೃತಿಯ 2 ಪ್ರಕಾರಗಳ ಬಗ್ಗೆ ವಿವರಿಸಿ, ಅಥವಾ ಸಂಸ್ಕೃತಿಯ ಗುಣಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಿ. ಇದನ್ನ ಕೇಳಿದ್ರೆ ಇಷ್ಟು ಬರೀಬೇಕಾಗ್ತದೆ. ಅರ್ಥ ಆಗುತ್ತೆ ಅಂತ